ಇರುವ ಸಕ್ಕರೆಯ ಸಿಹಿ ಮಿಲ್ಕ್ ಕೇಕ್ ಸ್ವಾದಿಷ್ಟವಾದ ತಿನಿಸಾಗಿದೆ. ಮಾಡಲು ತುಂಬಾ ಕಷ್ಟ ಎನಿಸಿದರೂ ಕೂಡ ತುಂಬಾ ಸರಳವಾದುದಾಗಿದೆ. ಅಮೂಲ್ಗೆ ಧನ್ಯವಾದಗಳು. ಇದನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು: 6 ಕಪ್ ಅಮೂಲ್ ತಾಜಾ ಹಾಲು, 2 ಟೇಬಲ್ ಸ್ಪೂನ್ ಅಮೂಲ್ ತುಪ್ಪ, 3 ಟೇಬಲ್ ಸ್ಪೂನ್ ನಿಂಬು ಜ್ಯೂಸ್, ಅರ್ಧ ಕಪ್ ಸಕ್ಕರೆ ಸಿರಪ್, ಅರ್ಧ ಟೀ ಸ್ಪೂನ್ ಯಾಲಕ್ಕಿ ಪುಡಿ. ಪ್ರಾರಂಭದಲ್ಲಿ ಡೀಪ್ ಬಾಟಮ್ ಪ್ಯಾನ್ಗೆ ಅಮೂಲ್ ತಾಜಾ ಹಾಲನ್ನು ಹಾಕಿ ಕೆಲವು ನಿಮಿಷಗಳವರೆಗೆ ಹಾಲನ್ನು ಕುದಿಯಲು ಬಿಡಿ. ನಂತರ ಇದಕ್ಕೆ ಸ್ವಲ್ಪ ನಿಂಬು ರಸವನ್ನು ಹಾಕಿ ಕಲಕಿ ಹಾಲು ಒಡೆದು ಅದರಿಂದ ನೀರು ಬೇರ್ಪಡಲು ಪ್ರಾರಂಭವಾಗುವುದನ್ನು ನೀವು ನೋಡುತ್ತೀರಾ. ಹಾಲನ್ನು ಕುದಿಯಲು ಬಿಡಿ ಮತ್ತು 5 ನಿಮಿಷಗಳ ನಂತರ ಸ್ಟವ್ ಅನ್ನು ಸ್ವಿಚ್ ಆಫ್ ಆಗಲು ಬಿಡಿ ಮತ್ತು ಪ್ಯಾನ್ ಅನ್ನು ಕೆಳಗಿಳಿಸಿ. ಹಾಲಿನ ಗಟ್ಟಿ ಅಂಶವನ್ನು ಸೋಸಿ ತೆಗೆಯಿರಿ. ಉಳಿದ ಹಾಲಿನ ಗಟ್ಟಿ ಭಾಗವನ್ನು ಕೇಕ್ ಆಗಿ ತಯಾರಿಸಲು ಉಪಯೋಗಿಸಬಹುದು. ಇನ್ನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಪ್ರಮಾಣದ ಅಮೂಲ್ ತುಪ್ಪವನ್ನು ಹಾಕಿ ಇದು ಕರಗಲು ಪ್ರಾರಂಭವಾದ ನಂತರ ಇದಕ್ಕೆ ಹಾಲಿನ ಗಟ್ಟಿ ಭಾಗವನ್ನು ಸೇರಿಸಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಯಿರಿ. ನಂತರ ಪ್ಯಾನ್ನಲ್ಲಿ ಸಕ್ಕರೆಯ ದ್ರಾವಣವನ್ನು ಹಾಕಿಕೊಳ್ಳಿ. ಈ ಮಿಶ್ರಣವನ್ನು ಕೆಲವು ನಿಮಿಷಗಳವರೆಗೆ ಮಿಕ್ಸ್ ಆಗಲು ಬಿಡಿ. ನಂತರ ಯಾಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸಿ ನಂತರ ಇನ್ನೂ ಕೆಲವು ನಿಮಿಷಗಳವರೆಗೆ ಇದನ್ನು ತಿರುವುತ್ತಿರಿ ಮತ್ತು ನಂತರ ಬಣ್ಣವು ನಿಧಾನಕ್ಕೆ ಕೆಂಪಗಾಗುವವರೆಗೆ ಇದನ್ನು ಹುರಿಯಿರಿ. ಈಗ ಇದು ಒಂದೇ ಕಡೆ ಸೇರಿಕೊಂಡು ಒಟ್ಟಾದ ನಂತರ ಬೆಂಕಿಯನ್ನು ಆರಿಸಿರಿ. ಈಗ ಕೇಕ್ ರೀತಿಯ ಆಕಾರದಲ್ಲಿರುವ ಪಾತ್ರೆಯಲ್ಲಿ ಈ ಮಿಶ್ರಣವನ್ನು ಸುರಿದು ಗಟ್ಟಿಯಾಗಿ ಒತ್ತಿ ತುಂಬಿ ನಂತರ ಇದನ್ನು ಒಂದು ಪ್ಲೇಟ್ನಲ್ಲಿ ನಿಧಾನವಾಗಿ ಸುರಿಯಿರಿ. ನಿಧಾನವಾಗಿ ಮೌಲ್ಡ್ ಅನ್ನು ತೆಗೆಯಿರಿ. ಈಗ ನಿಮಗೆ ಕೇಕ್ ಆಕಾರದ ಹಾಲಿನ ಕೇಕ್ ಲಭ್ಯವಾಗುತ್ತದೆ. ಇದನ್ನು ಇನ್ನೂ ಸುಂದರವಾಗಿ ಹಾಗೂ ಬಾಯಲ್ಲಿ ನೀರೂರಿಸುವಂತೆ ಮಾಡಲು ಇದರ ಮೇಲೆ ಕೆಲವು ದಾಳಿಂಬೆ ಕಾಳುಗಳನ್ನು ಹಾಗೂ ಮಿಂಟ್ ಎಲೆಗಳನ್ನು ಹಾಕಿ ಈಗ ತಯಾರಿದೆ ಅತಿಥಿಗಳ ಜೊತೆ ಸವಿಯಲು ಅಗತ್ಯವಾಗಿರುವ ಪರ್ಫೆಕ್ಟ್ ಹೋಮ್ ಮೇಡ್ ಡೆಸರ್ಟ್.